ವಿಶ್ವದ ದೊಡ್ಡಣ್ಣ ಅಮೆರಿಕ ಇದೀಗ ಭಾರತವನ್ನು ಹೊಗಳುವಂತಹ ಕೆಲಸವನ್ನು ಮಾಡ್ತಿದೆ. ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದೆ. ತನ್ನದೇ ಆದಂತಹ ಮೂರ್ಖತನದ ಬಗ್ಗೆಯೂ ಅಮೆರಿಕನ್ನರೇ ಇದೀಗ ಅಮೆರಿಕಕ್ಕೆ ಹೇಳುವಂತಹ ಸಂದರ್ಭ ಎದುರಾಗಿದೆ. ಹಾಗಾದರೆ ಭಾರತೀಯರ ಬಗ್ಗೆ ಅಮೆರಿಕ ಹೇಳಿದ್ದೇನು? ಅಮೆರಿಕದಲ್ಲಿ ಭಾರತೀಯರಿಗೆ ಯಾಕಿಷ್ಟು ಬೇಡಿಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಅಮೆರಿಕ ವಿಶ್ವದ ದೊಡ್ಡಣ್ಣ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅಮೆರಿಕ ಅಷ್ಟು ಬಲಿಷ್ಠವಾದಂತಹ ರಾಷ್ಟ್ರವಾಗಿದೆ. ಇಂತಹ ರಾಷ್ಟ್ರವನ್ನು ಯಾವುದೇ ದೇಶಗಳು ಎದುರಾಕಿಕೊಳ್ಳೋದಿಲ್ಲ. ಯಾವುದೇ ರಾಷ್ಟ್ರವನ್ನಾದರೂ ಕೂಡ ಇದು ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳಿರುವ ಅಮೆರಿಕ ಮಾಡುತ್ತೆ. ಅದೇ ಕಾರಣಕ್ಕೆ ಬಹುತೇಕ ರಾಷ್ಟ್ರಗಳು ಅಮೆರಿಕವನ್ನು ಬೆಂಬಲಿಸುವಂತಹ ಕೆಲಸವನ್ನು ಮಾಡ್ತವೆ. ಅದರಲ್ಲಿಯೂ ಕೂಡ ಚೀನಾ ಮತ್ತು ರಷ್ಯಾವನ್ನು ಎದುರು ಹಾಕಿಕೊಂಡಿರುವಂತಹ ಅಮೆರಿಕ ಇನ್ನಿಲ್ಲದ ರೀತಿಯಲ್ಲಿ ಟಾಂಗನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿದೆ. ಆದರೆ ಭಾರತದ ವಿಚಾರದಲ್ಲಿ ಇಂತಹ ನಡೆಯನ್ನು ಇದೀಗ ಅಮೆರಿಕ ಅನುಸರಿಸೋದು ಇಲ್ಲ. ಯಾಕಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಕೂಡ ಭಾರತಕ್ಕೆ ಇಂತಹದ್ದೇ ಟಾರ್ಚರನ್ನು ಅಮೆರಿಕ ಕೊಟ್ಟಿತ್ತು. ಅದರಲ್ಲೂ ಕೂಡ ಈ ಪಾಕಿಸ್ತಾನ ಎಂದೇ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದು ಇದೇ ಅಮೆರಿಕ. ಭಯೋತ್ಪಾದನೆಗೆ ಮೂಲ ಯಾವುದು ಅಂದ್ರೆ ಅದು ಕೂಡ ಅಮೆರಿಕ. ಆದರೆ ಅದೆಲ್ಲವೂ ಇದೀಗ ಇತಿಹಾಸ. ಆದರೆ ಅದು ಈಗ ಬದಲಾಗಿದ್ದು, ಭಾರತ ಕೂಡ ಬದಲಾಗಿದೆ, ಅಮೆರಿಕ ಕೂಡ ಬದಲಾಗಿದೆ. ಇಬ್ಬರು ಬಾಯಿ ಅಂತಿದ್ದಾರೆ. ಒಬ್ಬರಿಗೆ ಮತ್ತೊಬ್ಬರು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಕೆಲವೊಂದು ಧೋರಣೆಯ ವಿಚಾರದಲ್ಲಿ ಅಮೆರಿಕ ಮತ್ತು ಭಾರತ ಭಿನ್ನಾಭಿಪ್ರಾಯಗಳನ್ನು ಹೊಂದಿದೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಅಮೆರಿಕ ಒಂದು ಮಾತನ್ನು ಹೇಳುತ್ತೆ. ಅಂದರೆ ಭಾರತ ನಮ್ಮೊಂದಿಗೆ ಚೆನ್ನಾಗಿರಬೇಕು ಅಂದರೆ ನಮ್ಮ ವಿರೋಧಿಗಳೊಂದಿಗೆ ಯಾವುದೇ ವ್ಯವಹಾರಗಳನ್ನು ಮಾಡಬಾರ್ದು ಎನ್ನುವಂತಹ ಮಾತನ್ನು ಹೇಳುತ್ತೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಈ ಅಮೆರಿಕ ಏನಿದೆ, ಅಮೆರಿಕ ಕೆಲವೊಂದು ಮಾತುಗಳನ್ನು ಈ ಹಿಂದೆ ಹೇಳಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ರಷ್ಯಾದೊಂದಿಗೆ ತೈಲ ವ್ಯಾಪಾರವನ್ನು ಮಾಡಬಾರ್ದು ಎಂದಿತ್ತು. ಕಾರಣ ಏನಪ್ಪ ಅಂದರೆ ಉಕ್ರೇನ್ ಮತ್ತು ರಷ್ಯಾದೊಂದಿಗೆ ನಡೀತಿರುವಂತಹ ಯುದ್ಧವನ್ನು ನಿಲ್ಲಿಸಿಲ್ಲ ಎನ್ನುವಂಥ ಕಾರಣಕ್ಕೆ. ಆದರೆ ಇದನ್ನು ಭಾರತ ತಿರಸ್ಕರಿಸುವ ಕೆಲಸ ಮಾಡಿತ್ತು. ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿತ್ತು. ಇದಷ್ಟೇ ಅಲ್ಲ, ಈ ಹಿಂದೆ ಇರಾನ್ನಿಂದ ಕೂಡ ತೈಲ ತರಿಸಿಕೊಳ್ಳುವಂತಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾಗಲೂ ಕೂಡ ಭಾರತ ತನ್ನ ನಡೆಯಿಂದ ಹಿಂದೆ ಸರಿದಿರಲಿಲ್ಲ. ಇನ್ನು ಅಮೆರಿಕ ಕೂಡ ಪಾಕಿಸ್ತಾನದ ವಿಚಾರದಲ್ಲಿ ಭಾರತದ ಮಾತನ್ನು ಕೇಳದೆ ಧಿಕ್ಕರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಅಂದರೆ ಇದೀಗ ಭಾರತದ ನಡುವೆ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ವಿಚಾರವನ್ನು ಅಮೆರಿಕ ಮಾಡ್ತಾ ಇತ್ತು. ಅದೇ ಕಾರಣಕ್ಕೆ ಇದೀಗ ಅಮೆರಿಕನರೇ ಅದರ ವಿರುದ್ಧ ಮಾತನಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದೇನಪ್ಪ ಅಂದರೆ ಅದುವೇ ಗ್ರೀನ್ ಕಾರ್ಡ್ ವಿಚಾರ. ಹೌದು, ಭಾರತೀಯರಿಗೆ ನೀಡುವ ಗ್ರೀನ್ ಕಾರ್ಡ್ ಒಂದು ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲೇಬೇಕು ಎನ್ನುವಂಥ ಮಾತನ್ನು ಇದೀಗ ಅಮೆರಿಕದ ಕಾಂಗ್ರೆಸ್ನ ಸದಸ್ಯರೇ ಹೇಳ್ತಾ ಇದ್ದಾರೆ. ಅಮೆರಿಕ ಪ್ರತಿ ದೇಶಕ್ಕೆ ಗ್ರೀನ್ ಕಾರ್ಡ್ ವಿತರಣೆ ಮಾಡಲು ಕೇವಲ 7% ಮಿತಿಯನ್ನು ಹಾಕಿದೆ. ಅದನ್ನು ತೆಗೆದು ಹಾಕಬೇಕು ಎನ್ನುವಂತಹ ಮಾತನ್ನು ಅಲ್ಲಿನ ಅಂದರೆ ಕಾಂಗ್ರೆಸ್ ಏನಿದೆ, ನಮ್ಮಲ್ಲಿ ಲೋಕಸಭೆ ಇದ್ದಂತೆ ಅಲ್ಲಿ ಕಾಂಗ್ರೆಸ್ನ ಸದಸ್ಯರೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತಕ್ಕೆ ಹಾಕಿರುವಂತಹ ಮಿತಿ ಏನಿದೆ ಅದು ಇರಬಾರದು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ. ಭಾರತೀಯರು ಉದ್ಯೋಗಕ್ಕಾಗಿ ಅಮೆರಿಕಕ್ಕೆ ವಲಸೆ ಬರುವುದು ತುಂಬ ಮುಖ್ಯವಾಗಿದೆ. ಯಾಕೆಂದರೆ ಅಮೆರಿಕವು ಇಲ್ಲಿ ಕೆಲಸ ಮಾಡಲು ಅರ್ಹ ಉನ್ನತ ಕೌಶಲ್ಯ ಹೊಂದಿರುವಂತಹ ಜಗತ್ತಿನ ವಿವಿಧೆಡೆಯಿಂದ ಬರುವ ಬುದ್ಧಿವಂತರ ಜನರನ್ನು ಅವಲಂಬಿಸಿದೆ. ಇದು ಅಮೆರಿಕಕ್ಕೆ ಸಹಜ ಪ್ರಯೋಜನಗಳಲ್ಲಿ ಒಂದಾಗಿದೆ ಎಂದು ಪೆನ್ಸಿಲ್ವೇನಿಯಾದ 8ನೇ ಕಾಂಗ್ರೆಷನಲ್ ಡಿಸ್ಟ್ರಿಕ್ಟನ್ನು ಪ್ರತಿನಿಧಿಸುವ ಕಾಂಗ್ರೆಸ್ ಸದಸ್ಯ ಮ್ಯಾಟ್ ಕಾರ್ಟ್ ರೈಟ್ ಇಂತಹದೊಂದು ಮಾತನ್ನು ಹೇಳಿದ್ದಾರೆ. ಇನ್ನು ಈ ಹಿಂದೆ ಫೌಂಡೇಶನ್ ಫಾರ್ ಇಂಡಿಯನ್ ಡಯಾಸ್ಪೊರಾ ಏನಿದೆ, ಇದು ಇಂತಹದೊಂದು ಮನವಿಯನ್ನು ಕಾರ್ಟ್ ರೈಟ್ ರವರಿಗೆ ಕೇಳಿಕೊಂಡಿತ್ತು. ಅದನ್ನು ಇದೀಗ ಅವರು ಉಚ್ಚಾರಣೆ ಮಾಡುವ ಮೂಲಕ ಇಂತಹದ್ದೊಂದು ಮಾತನ್ನು ಹೇಳಿದ್ದಾರೆ. ಇನ್ನು ಇವರು ಮಾತನಾಡಿ ಹೇಳಿದ್ದಾರೆ, ನಾವು 7% ಮಿತಿಯನ್ನು ಭಾರತಕ್ಕೆ ಹಾಕಿದ್ದೇವೆ. ಇದು ಭಾರತದಂಥ ರಾಷ್ಟ್ರಗಳಿಗೆ ದೊಡ್ಡ ಸಮಸ್ಯೆಯೇ ಆಗಿದೆ. ಹಾಗಂತ ಕೇವಲ ಭಾರತಕ್ಕೆ ಇಂತಹ ಸಮಸ್ಯೆ ಆಗಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಅಮೆರಿಕಕ್ಕೂ ತೊಂದರೆಯಾಗಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಭಾರತ ಕೇವಲ ದೊಡ್ಡ ದೇಶ ಮಾತ್ರವಲ್ಲ, ಅತ್ಯಂತ ಕೌಶಲ್ಯ ಹೊಂದಿರುವಂತಹ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಿರುವ ಭಾರತದ ವಲಸಿಗರಿಗೆ ಇದೊಂದು ಮಾರಕವಾಗಿದೆ. ನಮ್ಮ ದೇಶಕ್ಕೆ ಬರುವ ಮತ್ತು ನಮ್ಮ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಭಾರತೀಯರ
ಮಾನವ ಸಂಪನ್ಮೂಲ ಏನಿದೆ ಅದನ್ನು ತರಿಸಿಕೊಳ್ಳಬಹುದು ನಮ್ಮ ಕರ್ತವ್ಯ. ಒಂದು ವೇಳೆ ತರಿಸಿಕೊಳ್ಳದಿದ್ದರೆ ಇದೊಂದು ಅಮೆರಿಕದ ಮೂರ್ಖತನ ಎಂದು ಹೇಳಿದ್ದಾರೆ. ಇದೀಗ ಭಾರತದ ಗತ್ತು ತಾಕತ್ತು ಅಮೆರಿಕಕ್ಕೆ ಗೊತ್ತಾಗಿದೆ. ಇದು ಕೇವಲ ಇದೊಂದು ವಿಚಾರದಲ್ಲ, ಭಾರತ ಅಮೆರಿಕಕ್ಕೆ ಹಲವು ಕೊಡುಗೆಗಳನ್ನು ನೀಡಿದೆ. ಹೌದು ಸ್ನೇಹಿತರೆ, ಕೇವಲ ಭಾರತ ಈ ಉದ್ಯೋಗಸ್ಥರು ಹೋಗಿ ಉದ್ಯೋಗವನ್ನು ಮಾಡಿ ಅಮೆರಿಕವನ್ನು ಮೇಲೆತ್ತುವಂತಹ ಕೆಲಸವನ್ನು ಅಷ್ಟೇ ಮಾಡಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತೀಯರ ಸಾಧನೆ ಅಪಾರ. ನಿಮಗೆ ಗೊತ್ತಿರುವಂತೆ ಈಗಾಗಲೇ ಚುನಾವಣೆಗಳು ನಡೆದು, ಅಂದರೆ ಈ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಕಮಲಾ ಹ್ಯಾರಿಸ್ ಏನಿದ್ದಾರೆ ಅವರು ಕೂಡ ನಮ್ಮ ಭಾರತೀಯ ಮೂಲದವರೇ. ಇನ್ನು ಈ ಜೋ ಬೈಡನ್ ಆಪೋಸಿಟ್ ಇರುವಂತಹ ಟ್ರಂಪ್ ಏನಿದ್ದಾರೆ ಅವರ ಪಾರ್ಟಿಯಲ್ಲಿರುವಂತಹ ವಿವೇಕ್ ರಾಮಸ್ವಾಮಿ ಇರಬಹುದು, ನಿಕ್ಕಿ ಹ್ಯಾಲೆ ಏನಿದ್ದಾರೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತೀನಿ ಅಂತ ಹೇಳಿದರು, ಅವರು ಕೂಡ ನಮ್ಮ ಭಾರತೀಯ ಮೂಲದವರೇ. ಇದಷ್ಟೇ ಅಲ್ಲದೆ ಹಲವು ಬಾಹ್ಯಾಕಾಶ ಯಾನಿಗಳೇನಿದ್ದಾರೆ ಅದರಲ್ಲಿ ಕೂಡ ಕೆಲವೊಂದು ಭಾರತೀಯರು ಇದ್ದಾರೆ. ಆ ಮೂಲಕ ಅಮೆರಿಕಕ್ಕೆ ಬಹುತೇಕ ಹೆಚ್ಚು ಕೊಡುಗೆಯನ್ನು ಭಾರತ ನೀಡಿದೆ. ಅದೇ ಕಾರಣಕ್ಕೆ ಇದೀಗ ಅಮೆರಿಕನ್ನರು ಹೇಳ್ತಾ ಇರುವಂಥದ್ದು ಭಾರತೀಯರಿಗೆ ಹೆಚ್ಚು ಅವಕಾಶವನ್ನು ನೀಡಬೇಕು, ಗ್ರೀನ್ ಕಾರ್ಡನ್ನು ನೀಡಬೇಕು, ಭಾರತೀಯ ಕೌಶಲ್ಯವನ್ನು ಹೊಂದಿರುವವರನ್ನು ಕರೆಸಿಕೊಳ್ಬೇಕು ಎನ್ನುವಂತಹ ಮಾತನ್ನು ಇದೀಗ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಭಾರತ ಅಭಿವೃದ್ಧಿಯತ್ತ ದಾಪುಗಾಲನ್ನು ಇಡ್ತಿದೆ. ಅದರ ಜೊತೆಯಲ್ಲಿ ಭಾರತದ ಅಭಿವೃದ್ಧಿಗೆ ಭಾರತೀಯರು ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಇರಬಹುದು, ಆರ್ಥಿಕ ವ್ಯವಸ್ಥೆ ಇರಬಹುದು, ಇದೆಲ್ಲವೂ ಅದಕ್ಕೆ ಸಪೋರ್ಟ್ ಮಾಡುವ ಮೂಲಕ ಭಾರತ ಇದೀಗ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನು ಇಡ್ತಿದೆ. ಅದೇ ಕಾರಣಕ್ಕೆ ಇದೀಗ ವಿಶ್ವದಾದ್ಯಂತ ಭಾರತೀಯರಿಗೆ ತುಂಬ ಡಿಮ್ಯಾಂಡ್ ಹೆಚ್ಚಾಗಿದೆ. ಹೌದು ಸ್ನೇಹಿತರೆ, ಕೇವಲ ಅಮೆರಿಕ ಮಾತ್ರವಲ್ಲ, ಬಹುತೇಕ ರಾಷ್ಟ್ರಗಳು ಭಾರತೀಯ ಕಾರ್ಮಿಕರಿದ್ದಾರೆ ಅಥವಾ ಉದ್ಯೋಗಸ್ಥರಿದ್ದಾರೆ ಅವರನ್ನು ತುಂಬ ಡಿಮ್ಯಾಂಡ್ ಮಾಡುತ್ತೆ. ಯಾಕಂದರೆ ಭಾರತೀಯರಲ್ಲಿರುವಂತಹ ಕೌಶಲ್ಯ ಅಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಹುತೇಕ ಅತಿ ದೊಡ್ಡ ಇಡೀ ವಿಶ್ವವನ್ನೇ ಆಳುತ್ತಿರುವಂತಹ ಕೆಲವೊಂದು ಸಂಸ್ಥೆಗಳಿದ್ದಾವೆ. ಮೈಕ್ರೋಸಾಫ್ಟ್ ಇರಬಹುದು, ಗೂಗಲ್ ಇರಬಹುದು, ಹೀಗೆ ತುಂಬ ಜಿಮೇಲ್ಗಳಿರಬಹುದು, ಹೀಗೆ ಹಲವಾರು ಕಂಪನಿಗಳಲ್ಲಿ ಟಾಪ್ ಲಿಸ್ಟ್ನಲ್ಲಿ ಯಾವೆಲ್ಲ ನಿಂತ್ಕೊಳ್ತಾವೋ ಅದರಲ್ಲಿ ಬಹುತೇಕರು ನಮ್ಮ ಭಾರತೀಯರೇ CEO ಆಗಿರುವಂಥದ್ದು ವಿಶೇಷವಾಗಿದೆ. ಆ ಕಾರಣಕ್ಕೆ ಭಾರತೀಯರಂದರೆ ಎಲ್ಲರಿಗೂ ಇಷ್ಟ, ಭಾರತೀಯ ಉದ್ಯೋಗಿಗಳಂದರೆ ಎಲ್ಲರಿಗೂ ಹೆಚ್ಚು ಬೇಕಾಗಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಭಾರತೀಯರಿಗೆ ಡಿಮ್ಯಾಂಡ್ ಎನ್ನುವಂತಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.